ಹಲೋ, ವೆಲ್ಕಮ್ ಬ್ಯಾಕ್ ಟು ಸ್ಪೋರ್ಟ್ಸ್ ಚಾನಲ್. ಭಾನುವಾರ ನಡೆದಾರ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ಯಾರಿಗೆ ಗೆಲ್ಲೋ ಚಾನ್ಸ್ ಇದೆ, ಯಾರು ಗೆಲ್ಲಬಹುದು ಅದ್ರ ಬಗ್ಗೆ ಹೇಳ್ತೀನಿ. ಹೇಳೋಕ್ಕೆ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಿಗೆ ಗೆಲ್ಲೋ ಚಾನ್ಸ್ ಇದೆ ಅಂದರೆ ಇಂಡಿಯಾಗೆ ಚಾನ್ಸ್ ಜಾಸ್ತಿ. ಯಾಕಂದ್ರೆ ಮೂರನೇ ಮ್ಯಾಚ್ ಆಡ್ತಾ ಇರೋದು ಫೈನಲ್ಸು. ದುಬೈ ಸ್ಟೇಡಿಯಮಲ್ಲಿ 2 ಸಲ ಆಡಿದ್ದಾರೆ. 2 ಮ್ಯಾಚು ಚೇಸ್ ಮಾಡಿ ಆರಾಮ್ಸೆ ಗೆದ್ದಿರೋ ಮ್ಯಾಚ್ಗಳು. ಅದರಿಂದ ಇಂಡಿಯಾಗೆ ಜಾಸ್ತಿ ಚಾನ್ಸ್ ಇರೋದು, ಗೆಲ್ಲೋ ಚಾನ್ಸ್ ಜಾಸ್ತಿನೇ ಇದೆ ದುಬೈ ಸ್ಟೇಡಿಯಮಲ್ಲಿ. ನ್ಯೂಜಿಲೆಂಡು 2 ಬೇರೆ ಬೇರೆ ವೆನ್ಯೂಯಲ್ಲೇ ಗೆದ್ದು ಬರ್ತಾ ಇದೆ. ಅದು ಏನು ಈಸಿಯಾಗಿ ಬಿಟ್ಕೊಡೋ ಟೀಮೇನಲ್ಲ. ಅದು ಗೆಲ್ಲೋ ಚಾನ್ಸ್ ಅದಕ್ಕೂ ಇರುತ್ತೆ. ಬಟ್ ಇಂಡಿಯಾಗೆ ಚಾನ್ಸ್ ಜಾಸ್ತಿ ಇದೆ. ಟಾಸ್ ಏನಾದರೂ ಗೆದ್ದು, ಟಾಸ್ 2 ಟೀಮಲ್ಲಿ ಯಾರು ಗೆದ್ರೂ ಫಸ್ಟ್ ಚೇಸ್ ಮಾಡ್ತೀರಂತಲೇ ಟಾಸ್ ಚೂಸ್ ಮಾಡೋದು. ಬಟ್ ಇಂಡಿಯಾನ ಟಾಸ್ ಗೆದ್ದರೆ ನಾವು ಬ್ಯಾಟಿಂಗ್ ಆಡ್ತೀರಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಬ್ಯಾಟಿಂಗ್ ಹಿಡಿದ್ರೆ ಚೆನ್ನಾಗಿರುತ್ತೆ. ನಮ್ಮವ್ರು ಎಷ್ಟು ಟಾರ್ಗೆಟ್ ಕೊಡ್ತಾರೆ ನೋಡ್ಬೋದು. 300 ಮೇಲೆ ಕೊಡ್ತಾರೇನೋ. ಮೊನ್ನೆ ನಡೆದಿರೋ ಮ್ಯಾಚಸ್ಸಲ್ಲಿ 250ವರೆಗೂ ಚೇಸ್ ಮಾಡಿದ್ದಾರೆ. ಅದು 8 ಓವರ್ ಇದ್ದಂಗೆ ಪಾಕಿಸ್ತಾನ ಮೇಲೆ ಹೊಡೆದಿರೋದು. ಇನ್ನು 8 ಓವರ್ ಬಾಕಿ ಇತ್ತು. ಒಂದು 300 ಚೇಸ್ ಮಾಡೋರೇನೋ ನಮ್ಮವ್ರು ಫಸ್ಟ್ ಬ್ಯಾಟಿಂಗ್ ಆಡಿದರೆ. ಸೊ ಆ ಸ್ಟೇಡಿಯಮಲ್ಲಿ ಫಸ್ಟ್ ಬ್ಯಾಟಿಂಗ್ ಬರಲಿ, ಯಾಕಂದರೆ 2 ಚೇಸ್ ಮಾಡಿ ಗೆದ್ದಿರೋದು. ಸೊ ನಮ್ಮವರು ಟಾರ್ಗೆಟ್ ಕೊಟ್ಟರೆ ಬೌಲಿಂಗಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡ್ತಾರೋ ಇಲ್ಲ ಅನ್ನೋ, ಹೆಂಗಾದ್ರೂ ಕ್ವಾಲಿಫೈ ಆಗೋದ್ರಿಂದ ಕಂಟ್ರೋಲ್ ಮಾಡ್ತಾರೋ ಇಲ್ಲೋ ಅನ್ನೋದು ನೋಡ್ಬೋದು. ಮತ್ತು ಫೈನಲ್ಸಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಟಾಸ್ ಯಾರು ಬೇಕಂಗೆ ಗೆಲ್ಬೋದು. ಮತ್ತು ಅಲ್ಲಿ ತೊಂದರೆ ಆಗೋದು ಬೇಡ. ಇಲ್ಲೇ ಏನಾಗುತ್ತೋ ನೋಡ್ಬೋದು, ಹೆಂಗೆ ಕ್ವಾಲಿಫೈ ಆಗಿರೋದ್ರಿಂದ. ಸೊ ಫಸ್ಟು ನಮ್ಮವ್ರು ಏನಾದರೂ ಟಾಸ್ ಗೆದ್ದರೆ ಬ್ಯಾಟಿಂಗ್ ಚೂಸ್ ಮಾಡೋದು ಚೆನ್ನಾಗಿರುತ್ತೆ. ಬಟ್ 2 ಚೇಸ್ ಮಾಡಿ ಗೆದ್ದೋದ್ರಿಂದ ಚೇಸ್ ಒಪ್ಕೊತಾರೆ. ಸೊ ನ್ಯೂಜಿಲೆಂಡ್ ಗೆದ್ದು ಅವ್ರು ಚೇಸ್ ಮಾಡಿದ್ರೆ ನಮಗೆ ಬ್ಯಾಟಿಂಗ್ ಕೊಟ್ಟರೆ ಒಳ್ಳೆಯದೇ. ಒಳ್ಳೆ ಸ್ಕೋರೇ ಮಾಡ್ತಾರೆ ನಮ್ಮ ಇಂಡಿಯಾ ಅವರು. ಒಂದು 300+ ಆರಾಮ್ಸೆ ಹೊಡಿಬೋದು ಆ ಸ್ಟೇಡಿಯಮಲ್ಲಿ. ಓಪನಿಂಗ್ ಪೇರು 1 to 10 ಅವರ್ಸ್ ಪವರ್ ಪ್ಲೇ ಪೂರ್ತಿ. ಒಂದು ರೋಹಿತ್ ಶರ್ಮಾ ಗಿಲ್ಲಿರ್ತಾರೆ. ಒಂದು 60-70 ರನ್ಸ್ ಪವರ್ ಪ್ಲೇನಲ್ಲಿ ಬಂದುಬಿಟ್ರೆ ಒಂದು ಒಳ್ಳೆ ಸ್ಕೋರ್ ಆಗುತ್ತೆ. ಪವರ್ ಪ್ಲೇ ಅಷ್ಟು ಬಂದು ಮತ್ತು 10 to 40ವರೆಗೂ ಮಿಡ್ಲಲ್ಲಿ ಒಂದು 200-180 ಆ ಥರ ಬಂದರೆ ಅದು ಒಳ್ಳೆ ಸ್ಕೋರ್ ಆಗುತ್ತೆ. ಮತ್ತು ಫೈನಲ್ ಡೆತ್ ಓವರ್ಸಲ್ಲಿ ಒಂದು 40 to 50 ಓವರ್ವರೆಗೂ ಒಂದು 100 ರನ್ ಬಂದರೆ ಸಾಕು, ಆರಾಮ್ಸೆ ಒಂದು ಒಳ್ಳೆ ಸ್ಕೋರ್ ಆಗುತ್ತೆ. ಅದನ್ನು ನಮ್ಮ ಇಂಡಿಯಾ ಒಳ್ಳೆ ಬ್ಯಾಟಿಂಗ್ ಆಡಬೇಕು. ಭಾನುವಾರ ನಡೆಯುತ್ತಾ ಇರೋದು ಸೇಡ್ ಮಾತ್ರ ತೀರ್ಸ್ಕೊಳ್ಳೇಬೇಕು. ಬಾರ್ಡರ್ ಗವಾಸ್ಕರ್ ಟ್ರೋಫಿದು 3-0 ಮಾಡಿಬಿಟ್ಟು ನಮ್ಮನ್ನು ಸೋಲಿಸಿದ್ದು ನ್ಯೂಜಿಲೆಂಡು. ಅದೇನಾದರೂ ಗೆದ್ದಿದ್ರೆ ನಮ್ಮ ಇಂಡಿಯಾ ಅವ್ರ ಮೇಲೆ 2 ಮ್ಯಾಚ್ ಆದರೂ ಗೆದ್ದಿದ್ರೆ ಆಸ್ಟ್ರೇಲಿಯಲ್ಲಿ ಸ್ವಲ್ಪ ಪ್ರೆಷರ್ ಕಡಿಮೆ ಇರುತ್ತೋ. 1-2 ಮ್ಯಾಚ್ ಆಸ್ಟ್ರೇಲಿಯಲ್ಲೂ ಗೆದ್ದಿದ್ರೆ ಆರಾಮ್ಸೆ ಕ್ವಾಲಿಫೈ ಆಗಿರೋರು ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ. ಸೊ ಅಲ್ಲಿ ನಮ್ಮನ್ನು 3 ಸೋಲ್ಸಿದ್ರಿಂದ ನ್ಯೂಜಿಲೆಂಡು ಇಲ್ಲಿ ಆಸ್ಟ್ರೇಲಿಯಲ್ಲಿ ತುಂಬ ಪ್ರೆಷರ್ ಆಗಿಬಿಟ್ಟು ಆಡೋಕ್ಕಾಗಲಿಲ್ಲ. ಸೊ ಆ ಸೆಟ್ ತೀರ್ಸ್ಕೊಳ್ಳೇಬೇಕು. ರೋಹಿತ್ ಶರ್ಮಾ ತೀರ್ಸ್ಕೊತಾರನ್ನೋ ಇದನ್ನು ಒಂದು ಕಾನ್ಫಿಡೆನ್ಸ್ ಇದೆ. ಹೊಡಿತಾರನ್ನೋ ನ್ಯೂಜಿಲೆಂಡು ಒಳ್ಳೆ ಸ್ಕೋರೇ ಹೊಡಿಬೋದು ನ್ಯೂಜಿಲೆಂಡ್ ಮೇಲೆ. ನೋಡೋಣ, ನ್ಯೂಜಿಲೆಂಡು ಗೆಲ್ಲೋದು ಚಾನ್ಸ್ ಯಾಕಿದೆ ಅಂದರೆ 2 ಗೆದ್ದು ಬರ್ತಾಯಿದ್ದಾರೆ. ಒಳ್ಳೆ ಸ್ಕೋರಿಂದನೇ ಗೆದ್ದಿದ್ದಾರೆ. ಅವರು ಚೇಸ್ ಮಾಡಿ ಗೆದ್ದಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಆಡಿ ಗೆದ್ದಿರೋದು. ಹೆಂಗಾದ್ರೂ ಗೆಲ್ಲೋ ಚಾನ್ಸ್ ಅವ್ರಿಗೂ ಇದೆ. ಬಟ್ ಅವರು ಬೇರೆ ಬೇರೆ ವೆನ್ಯೂನಲ್ಲಿ ಆಡ್ಬರ್ತಾ ಇರೋದು. ನಮ್ಮ ಇಂಡಿಯಾ ಒಂದೇ ವೆನ್ಯೂನಲ್ಲಿ ಆಡಿರೋದು. ಆದ್ದರಿಂದ ಇಂಡಿಯಾಗೆ ಸ್ವಲ್ಪ ಜಾಸ್ತಿ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಯಾರು ಗೆಲ್ಲಬೇಕು ಅಂದರೆ ಇಂಡಿಯಾನೇ ಗೆಲ್ಲಬೇಕು. ಒಳ್ಳೆ ಗ್ರೂಪ್ ಏನಲ್ಲಿ ಟಾಪಲ್ಲಿರಲಿ ಇಂಡಿಯಾನೇ ಅಂತ ಇಂಡಿಯನ್ಸ್ಗೆ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಗೆಲ್ತಾರನ್ನೋ ನಂಬಿಕೆನೂ ಇದೆ ಇಂಡಿಯಾ ಗೆಲ್ಲಿ. ಮತ್ತು ನ್ಯೂಜಿಲೆಂಡ್ ಅವ್ರ ಮೇಲೆ ಸೆಟ್ ತೀರ್ಸ್ಕೊಳ್ಳಿ. ಆಮೇಲೆ ಸ್ಕ್ವಾಡ್ ವಿಷಯಕ್ಕೆ ಬರೋದಾದರೆ ಇಂಡಿಯಾದು ಪಕ್ಕಾ ಸೇಮ್ ಇರೋ ಚಾನ್ಸ್ ಜಾಸ್ತಿ ಇದೆ. ಯಾಕಂದರೆ 2 ಮ್ಯಾಚ್ ಸೇಮ್ ಸ್ಕ್ವಾಡ್ ಇರೋವಾಗೆ ಗೆದ್ದಿರೋದು. ಸೇಮ್ ಪ್ಲೇಯರ್ಸೇ ಬರ್ಬೋದು. ನ್ಯೂಜಿಲೆಂಡ್ದು ಅಷ್ಟೇ. ಮೊನ್ನೆ ಒಂದು ಚೇಂಜ್ ಮಾಡಿದ್ರು ನ್ಯೂಜಿಲೆಂಡ್ದು. ರಚಿನ್ ರವೀಂದ್ರ ಒಳಗಡೆ ಬಂದು ಅವ್ರ ಪ್ಲೇಸಲ್ಲಿ ರೀಪ್ಲೇಸ್ ಆಗಿದ್ದು ಬೇರೆ ಯಾರೋ ಈಚೆಗೆ ಹೋದರು. ಅದರಿಂದ ಅವರು ಒಳ್ಳೆ ಫಾರ್ಮಲ್ಲಿ ಒಳ್ಳೆ ಪ್ಲೇಯರ್ಸು ಇಟ್ಕೊಂಡು ಅವರು ಬರ್ತಾಯಿದ್ದಾರೆ. ನಮ್ಮ ಇಂಡಿಯಾದು ಒಳ್ಳೆ ಸ್ಕ್ವಾಡೇ ಇದೆ. ಸೊ ಇಬ್ಬರಿಗೂ ಒಳ್ಳೆ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಅಷ್ಟು ಈಸಿಯಾಗಿ 2 ಟೀಮು ಬಿಟ್ಕೊಡೋ ಅಂಥದ್ದಲ್ಲ. ಬಟ್ ಇಂಡಿಯಾನೇ ಗೆಲ್ಲಬೇಕು, ಗೆಲ್ಲುತ್ತೆ.